ಸಾಹಿತ್ಯ, ಸಂಗೀತ, ಕಲೆ, ಕ್ರೀಡೆ ಎಲ್ಲದಕ್ಕೂ ಕೂಡ ಹೆಸರಾಗಿರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಸೊರಬ ಅಂದ್ರೆ ಗೊತ್ತು ಮಾಡ್ತಕ್ಕಂಥ ಒಂದು ಪಟ್ಟಣ, ಒಂದು ತಾಲೂಕು. ಅದನ್ನ ಆಳಿರ್ತಕ್ಕಂಥ ಬಂಗಾರಪ್ಪನವರು ಒಬ್ಬ ಕನ್ನಡಿಗರು. ಅವರು ಕನ್ನಡಕ್ಕಾಗಿ ಅಪಾರವಾಗಿರ್ತಕ್ಕ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಕನ್ನಡ ವಿಶ್ವವಿದ್ಯಾಲಯವನ್ನೇ ಪ್ರಾರಂಭ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಕನ್ನಡ ಅಭಿವೃದ್ಧಿಕರ ಪ್ರಾಧಿಕಾರವು ಕೂಡ ಸನ್ಮಾನ್ಯ ಬಂಗಾರಪ್ಪನವರ ಕಾಲದಲ್ಲಿ ಪ್ರಾರಂಭ ಆಗಿ ಅಂಥದ್ದೊಂದು ತಾಲೂಕಿನಲ್ಲಿ ಇವತ್ತು ಅವ್ರ ಮಗನಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಇದರ ಗೌರವ ಅಧ್ಯಕ್ಷರಾಗಿ ಇಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಕನ್ನಡ ಸಾಹಿತ್ಯ ಪರಿಸ್ಥಿತಿಗೂ, ಸಾಹಿತ್ಯಕ್ಕೂ ಮತ್ತು ಅವ್ರ ಇಲಾಖೆ ನಿರ್ವಹಿಸ್ತಕ್ಕಂಥ ಇಲಾಖೆಯು ಕೂಡ ಅತ್ಯಂತ ನಿಕಟಪೂರ್ವ ಸಂಬಂಧ ಇರ್ತಕ್ಕಂಥ ಇಲಾಖೆಯನ್ನು ನಿರ್ವಹಿಸ್ತಿದ್ರೆ ಅದು ಸಂಬಂಧ ಇರ್ತಕ್ಕಂಥ ಇಲಾಖೆ. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಸ್ಥಿತಿನ ಸಮ್ಮೇಳನ ನಾವು ಮಾಡ್ತಾ ಇದ್ದೇವೆ. ಅದು ಏಪ್ರಿಲ್ 6ನೇ ತಾರೀಕು. ಜೊತೆಗೆ ಈಗಾಗಲೇ ಷಣ್ಮುಖಾಚಾರ್ಯ ಹೇಳಿದ ಹಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ನಿವೇಶನವನ್ನು ಹೊಂದಿರತಕ್ಕಂಥ ತಾಲೂಕು. 1 ಎಕರೆ 30 ಗುಂಟೆ ಈ ಎಕರೆ ನಿವೇಶನವನ್ನ ಈ ಕನ್ನಡ ಸಾಹಿತ್ಯ ಪರಿಷತ್ತವನ್ನು ಹೊಂದಿದೆ. ಅದಕ್ಕೆ ಬಹಳಷ್ಟು ಜನ ಹೋರಾಟ ಮಾಡೋರು. ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಗೌರವ ಕೊಡ್ತೇನೆ. ಅಲ್ಲಿ ಮತ್ತೊಂದು ಅಲ್ಲಿ ಕನ್ನಡ ಭವನ ಕೂಡ ಆಗಿದೆ. ಎಲ್ಲ ಸರ್ಕಾರಗಳ ಮತ್ತು ಎಲ್ಲ ಕನ್ನಡ ಅಭಿಮಾನಿಗಳ ಮತ್ತು ಸಾಹಿತ್ಯ ಪರಿಷತ್ ಯಾರ್ಯಾರು ಅಧ್ಯಕ್ಷ ಆಗಿದೆ ಅವರೆಲ್ಲರ ಸಹಕಾರದಿಂದ ಇವತ್ತು ಅದು ಈ ತಾಲೂಕಿನ ಕೇಂದ್ರದಲ್ಲಿ ಅದು ತಲೆ ಎತ್ತಿ ನಿಂತಿದೆ. ಅದರ ಉದ್ಘಾಟನೆ ಆಗಿ ಲೋಕಾರ್ಪಣೆ ಆಗ್ಬೇಕು. ಕನ್ನಡ ಅಭಿಮಾನಿಗಳೇ ಅದರ ಸದ್ಬಳಕೆ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಏಪ್ರಿಲ್ 6ನೇ ತಾರೀಕು ಅದರ ನಿವೇಶನ ಆ ಕಟ್ಟಡದ ಉದ್ಘಾಟನೆಯನ್ನ ಸನ್ಮಾನ್ಯ ನಮ್ಮ ಮಂತ್ರಿಗಳು, ನಮ್ಮೆಲ್ಲರ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಉದ್ಘಾಟಿಸ್ತಾ ಇದ್ದಾರೆ. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ಮುಖ್ಯನ ಯಾವತ್ತೇನೆ ಅದರ ಸಮ್ಮೇಳನವೂ ಕೂಡ ತಾಲೂಕಿನ ಸಾಹಿತ್ಯ ಸಮ್ಮೇಳನವೂ ಕೂಡ ಅವತ್ತು ಆಗ್ತಾ ಇದೆ. ಹಿಂದೆ ರಾಜಪ್ಪ ಅಂತ ಒಬ್ಬ ಸಮಾಜವಾದಿ ಚಿಂತಕರು, ದಲಿತ ಪರ ಹೋರಾಟಗಾರರು ಅಂತವರನ್ನ ನಮ್ಮ ಸಾಹಿತ್ಯ ಪರಿಷತ್ತು ಅವ್ರನ್ನ ಆಯ್ಕೆ ಮಾಡಿ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ. ಸಾಕಷ್ಟು ಸಂದೇಶವನ್ನ ಆ ಮೂಲಕ ನಿರ್ಣಯಗಳನ್ನು ಕೂಡ ಕೈಗೊಂಡಿದ್ದೀವಿ. ಈಗ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿ ಮಿತ್ರರು ಅಧ್ಯಕ್ಷ ನೇತೃತ್ವದಲ್ಲಿ ಒಬ್ಬ ಇತಿಹಾಸ ಸಂಶೋಧಕರಾಗಿರ್ತಕ್ಕಂಥ ಶ್ರೀಪಾದ್ ಬೆಚ್ಚಿಗಟ್ಟಿ ಅವರನ್ನ ಆಯ್ಕೆ ಮಾಡಿ ಅವತ್ತು ಸಮ್ಮೇಳನದ ಅಧ್ಯಕ್ಷರನ್ನ ಮತ್ತೆ ನಮ್ಮ ಮಂತ್ರಿಗಳನ್ನ ಕೂಡ ಇವತ್ತು ಸೊರಬ ತಾಲೂಕಿನ ಮುಖ್ಯ ಬೀದಿಯಲ್ಲಿ ಅವ್ರ ಮೆರವಣಿಗೆ ಕೂಡ ಆಗ್ತಾ ಇದೆ. ಅದು 6ನೇ ತಾರೀಕು. ಹಾಗಾಗಿ ಎಲ್ಲ ಕನ್ನಡಾಭಿಮಾನಿಗಳ ವಿಶೇಷವಾಗಿ ಆಹ್ವಾನವನ್ನ ಸಾಹಿತ್ಯ ಪರಿಷತ್ತಿನ ಈ ಮೂಲಕ ಆಹ್ವಾನವನ್ನ ಮಾಡ್ತಾ ಇದ್ದೇವೆ. ಸಮ್ಮೇಳನ ಮಾನ್ಯ ಸಚಿವರು ಅವರಿಂದ ನಾವು ದಿನಾಂಕವನ್ನು ನಿಗದಿಗೊಳಿಸಿ ಕಳೆದ 2 ತಿಂಗಳಿಂದ ಅಲ್ಲಿನ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಬೆಳಗ್ಗೆ 7:45ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ನೂತನ ಕನ್ನಡ ಭವನದಲ್ಲಿ. ಆ ನಂತರದಲ್ಲಿ ಸರ್ವಾಧ್ಯಕ್ಷರ ಭವ್ಯ ಮೆರವಣಿಗೆ. ಅದಾದ ನಂತರದಲ್ಲಿ ನೂತನ ಕನ್ನಡ ಭವನದ ಉದ್ಘಾಟನೆ, ವಾಣಿಜ್ಯ ಮತ್ತು ಪುಸ್ತಕ ಮಳಿಗೆಗಳ ಉದ್ಘಾಟನೆ, ಜೊತೆಗೆ ಸಮ್ಮೇಳನದ ಉದ್ಘಾಟನೆ, ಜೊತೆಗೆ ವಿಚಾರಗೋಷ್ಠಿಗಳು, ಕವಿಗೋಷ್ಠಿಗಳು, ಸಮಾರೋಪ ಸಮಾರಂಭ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೀಗೆ ಬೆಳಗ್ಗೆಯಿಂದ ಆರಂಭಗೊಂಡಂಥ ಕಾರ್ಯಕ್ರಮ